ಅಯ್ಯೋ ಎಷ್ಟು ದಿನ ಆಯ್ತಾ ಮನೆ ಹೋಗಿ? ಕರ್ಕೊಂಡು ಫಸ್ಟ್ ನಮ್ಮ ಹುಡುಗಿಗೆ ಫೋನ್ ಮಾಡಿ ಹೇಳ್ಬೇಕು. ವಾವ್ ಆನಾ ಹೇ 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 Boy, Anna. Yay! Oh. Welcome back to vlog. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಮಾರ್ನಿಂಗ್. ಅಯ್ಯೋ ಏನ್ರಿ ಅಪ್ಪು ಸುಬ್ಬಿ ವ್ಲಾಗ್ಸ್. ಕುಣಿಯಕ್ಕೆ ಆಗದೆ ಇರೋರು ನೆಲ ಡಂಕಂದ್ರಂತೆ. ಒಪ್ಕೋ ನಿತಿನ್, ಆಫ್ ಮಾಡಪ್ಪು. ಏ ಅಪ್ಪು ನಿನ್ನಷ್ಟು ಡ್ರಾಮಾ ಆಡಲ್ಲ ನನ್ನ ಮಗ, ಸುಮ್ನಿರೋ. ಏಯ್ ಏಯ್ ಇರು ಇರು ಇರು. 2 ಗಂಟೆಗೆ ಬರ್ತಾ ಇದ್ದಲ್ಲ ಬಸ್ ರೈಡ್ಸು, ಕಾಯ್ಕೊಂಡಿದ್ದು. ಅಪ್ಪು ಬಿಟ್ಟ ಬಂದ ಅಂತ ಫೋನ್ ಮಾಡ್ಕೊಂಡು ಬಾಗಿಲು ತೆಗಿತಿದ್ಲಲ್ಲ ನನಗಿಂತ ಮುಂಚೆ. ಎಂಟ್ರು ಬಂದ್ರು ಯಾರು ಬಂದು ಮರಿಬಾರ್ದು. ನನ್ನ ಬಗ್ಗೆನೆ ಗೈಸ್ ಮಾತಾಡ್ತಾ ಇರೋದು ನಮ್ಮಮ್ಮ, ಬೈತಾ ಇವ್ರೆ ಆ ಅಪ್ಪುಗೆ. ಫೋನ್ ನೋಡ್ತಾ ಇದ್ಲು, ಅದು ಸೆಕೆ ಆಗ್ತಾ ಇತ್ತು ಅಂತ ಬಂದು ಕುತ್ಕೊಳ್ಳೋ ಫೋನ್ ನೋಡ್ಕೊಂಡು ಚಾರ್ಜಿಂಗ್ ನೋಡ್ದಾ, ಇಂಥ ಮಾತು ಅನ್ಸ್ಕೋಬೇಕು ನಾನು. ಏನು ಕಳ್ತಾ ಇದ್ದಾನೆ ರೀ ಅವನಂಗೆ. ಅದು ಆಚೆ ಕರ್ಕೊಂಡು ಹೋಗ್ತಾ ಇದ್ದೆ, ಡೈಪರ್ ಫುಲ್ ಆಗ್ಬಿಟ್ಟಿತ್ತು. ಸರಿ ಡೈಪರ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು 2 ಸ್ಟೆಪ್ ಇಳಿಸ್ಬಿಟ್ಟು ಮತ್ತೆ ಕರ್ಕೊಂಡು ಬಂದೆ. ಅಲ್ಲ ಅದು ಬಟ್ ಬಿಸ್ತಿದಂಗೆ ಎತ್ತವನು ಬೇಡ ಹೋಗೋಣ ಅಂತ ಎತ್ಕೊಂತಾನೆ. ಅದೀಗ ಅಪ್ಸೆಟ್ ಆಗ್ಬಿಟ್ಟ. ಏನು ಗೊತ್ತಾ, ಆಗ್ತಾರೆ ಖಾಲಿ ಆಗಿ ಅರ್ಧಕ್ಕೆ ಸ್ಟಾಪ್ ಆಗಬಾರ್ದು. ಏನಕ್ಕೆ ಸ್ಟಾಪ್ ಆಯಿತು ಅಂತ ಗೈಸ್, ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಮನೆಗೆ ಒಂದಷ್ಟು ಐಟಮ್ಸ್ ತರಬೇಕಾಗಿತ್ತು, ಬಟ್ಟೆ ಎಲ್ಲನೂ. ನನ್ನ ಮಗಳು ಮಲಗಿದ್ದಾಳೆ, ಅಷ್ಟರಲ್ಲಿ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ. ಎಷ್ಟು ದಿನ ಆಯ್ತಾ ಮನೆ ಹೋಗಿ? ಡೆಲಿವರಿ ಆಗಿ ಬಂದು ಅದು ಹೊರಗಡೆ ಎಂಟ್ರಿ ತಗೊಂಡ್ರಲ್ಲ, ಬಟ್ ಅದೇನು ಇದ್ದಂಗೆ ಇಲ್ಲ ತಾನೆ, ನೀನು ಮಲಗೇ ಇಲ್ಲ. ಮಲಗದೆ ಎಷ್ಟು ಇಂಪಾರ್ಟೆಂಟ್ ಅದೊಂದು ಸ್ಟೇ ಅನ್ನೋದು. ನಿನ್ನೆ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ನೋಡೆ, ಸ್ಟೀಮ್ ರೂಮಲ್ಲಿ ಇದ್ದಂಗೆ ಇದ್ದೆ. ಅಲ್ಲ ಅಲ್ಲ ನೀವು ಹೇಳಿ, ನಿಮ್ಮ ಊರುಗಳಲ್ಲೆಲ್ಲ ಅದೇ ಥರ ಸೆಕೆ ಇದೆಯಾ? ಬೆಂಗಳೂರಲ್ಲಿ ಮಾತ್ರ ಹಂಗಲ್ಲ? ಅಥವಾ ನಮ್ಮ ಸ್ವಲ್ಪ ಬೆಂಗಳೂರಲ್ಲಿ ಜಾಸ್ತಿ ಅನ್ಸುತ್ತಲ್ಲ. ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆದ್ರಿಂದ ನಂಬರ್ ಆಫ್ ಪರ್ಸೆಂಟೇಜ್ ಇಲ್ಲಿ ಬರುತ್ತೆ, ಬಟ್ ಬೇರೆ ಬೇರೆ ಊರಿಂದೆಲ್ಲ ಇನ್ನು ಅಲ್ಲೆಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಅಲ್ಲ ನನಗೆ ಈ ಸೌತಲ್ಲೇ ಬೆಂಗಳೂರು ಮೈಸೂರಲ್ಲೇ ಇಷ್ಟೊಂದು ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಬೀದರು, ಗುಲ್ಬರ್ಗ, ರಾಯಚೂರು ಈ ಸೈಡಲ್ಲಿ ಇರೋರು ದಯವಿಟ್ಟು ಹೇಳಿ ಅಲ್ಲಿ ಹೆಂಗಿದೆ ಬಿಸಿಲು ಅಂತ. ಯಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಐ ಆಮ್ ಜಸ್ಟ್ ವೇಟಿಂಗ್. 3 months ಆಗಿಬಿಟ್ರೆ ಸ್ವಲ್ಪ ಈಗ ಅನಿವಾರ್ಯ ಅಂತ ಆಚೆ ಬಿಟ್ಟಿದ್ದಾರೆ. ಆಚೆ ಇನ್ ದ ಸೆನ್ಸ್ ಮನೆಗೆ ಹೋಗೋ ಒಂದು ಸ್ವಲ್ಪ ಐಟಮ್ಸ್ ಎತ್ಕೊಂಡ್ಬರ್ಬೇಕು. ಏನಕ್ಕೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ. ಏನಕ್ಕೆ ನನಗೆ ಗೊತ್ತಿಲ್ಲ. ವೇಟ್ ಚೆಕ್ ಮಾಡ್ಕೊಬೇಕಲ್ವಾ? ವೇಟ್ ನೋಡೋಣ ಬನ್ನಿ, ಅಲ್ಲಿ ನಮ್ಮ ಮನೇಲಿ ಮಿಷಿನ್ ಇದೆ.
ಕರೆಕ್ಟ್. ಎಷ್ಟು ವೆಯ್ಟ್ ಇದೆ ನೋಡೋಣ. ಎಷ್ಟಿದೆ ನಾನು 50 ಅಂತ. ನಿನ್ನ ರೆಗ್ಯುಲರ್ ವೆಯ್ಟು 53. 52 ಇದ್ದಿದ್ದು. ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ 59ಗೆ ಬಂದುಬಿಟ್ಟೆ. ಅಂದರೆ ಎಲ್ಲ ಕಮ್ಮಿ ಆಗಿ ಲಾಸ್ಟ್ 59 ಅಷ್ಟೇ ಬಂದಿದ್ದು. 59ಅಲ್ಲಿ ಸ್ಟಾಪ್ ಆಗಿದೆ. ಸ್ಟಕ್ ಆಗಿದ್ಲು. ಈಗ ಎಷ್ಟಿದೆ? ಮೋಸ್ಟ್ಲಿ ಒಂದು 61 ಇರ್ತೀಯಾ ಈಗ? 62? ನೋ ಹೌದಾ, ಜಾಸ್ತಿ ಇರ್ತೀಯ. 60 ಅಲ್ಲಿ ಇದರಿಂದ ಬಂದಾಗ 67. ಈಗ ಆಪ್ರೇಷನ್ ಆದಮೇಲೆ ಎಷ್ಟಾಯಿತು? 67. 67 ಅಂದರೆ ಈಗ 64 ಆಗಿರ್ತೀಯ ಈಗ ಅಟ್ಲೀಸ್ಟ್ ಅಲ್ಲ? 64 74ಗೆ ಸ್ಟಕ್ ಆಗಿ ಅಷ್ಟೇ. ಆಮೇಲೆ ನಾನು ವೇಟ್ ಗೇನ್ ಆಗಿಲ್ಲ, ಡೆಲಿವರಿ ಆಯಿತು. ಆನವೆಲ್ಲ 89, 90 ಆಗಿದೆ ನಾನು. ಈಗ ಎಷ್ಟಾಗಿದೆ ನೀನು ನೋಡಬೇಕು. ಬಾಡಿಲಿ ವಾಟರ್ ಕಂಟೆಂಟ್ ಇರೋದಲ್ಲ, ಈಗ ಒಂಚೂರು ಇಳಿದಿರುತ್ತೆ. ನೀ 62, 64 ಇದ್ರೆ ಅಂತೂ ಏನು ರಿಸಲ್ಟು ಇಲ್ಲ. ನಾನು ಆನೋ ಪ್ರೆಗ್ನೆನ್ಸಿಲೂ ಹಂಗೆ ಹೆಂಗೆ ಉತ್ಕೊಂಬಿಟ್ಟು, ಹೆಂಗೆ ಅಂದರೆ ಹಿಂಗಂದ್ರೆ ಟಪ್ ಅಂದ್ಬಿಡುತ್ತೇನೋ ಎಲ್ಲ, ಹಂಗೆ ಉತ್ಕೊಂಬಿಟ್ಟಿದೆ. ಡೆಲಿವರಿ ಆಗ್ತಿದ್ದಂಗೆನೆ ಎಲ್ಲ ಹಂಗೆ ಆವಾದ್ರಲ್ಲೂ ಹಂಗೆ ಅಲ್ಲ. ಕಮಾನ್ ಡೂರುನ್ ಬ್ಯಾಕ್ ನಮ್ಮ ಮನೆ. ಹೆಂಗೆ ಅನ್ಸ್ಬಿಡುತ್ತೆ ನೋಡಿ, ಅದು ಅಲ್ಲಿ ಹುಟ್ಟಿ ಬೆಳೆದು ಇದು ನಮ್ಮ ಮನೆ ಅನ್ನೋ ಎಕ್ಸೈಟ್ಮೆಂಟ್. ಹೆಣ್ಣು ಮಕ್ಕಳ ಲೈಫೇ ಇಷ್ಟು. ನೋಡಿ, ನಾನು ಪ್ರೆಗ್ನೆಂಟ್ ಇರುವಾಗ ಇದು ಕಂಪ್ಲೀಟಾಗಿ ಹೋಗ್ತಾನೇ ಇರಲಿಲ್ಲ, ಕಾಲು ಒಳಗಡೆ ಊದ್ಕೊಂಡ್ಬಿಟ್ಟಿತ್ತು. ಇವಾಗ ಹಾಕೊಂಡಿದ್ದೀನಿ, ಫೀಲ್ ಆಗ್ತಾ ಇದೆ. ನೋಡಿ ಬ್ಯಾಚುಲರ್ ಮನೆ ನೋಡಿ. ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು? ಏನೋ ಸ್ಮೆಲ್ ರೀ. ಇಲ್ಲಿ ಒಳಗಡೆ ಬಿಟ್ಟರೆ ಎಲ್ಲಾದ್ರ ಮೇಲೆ ಮಲ್ಕೊಂಡು ಫಜೀತಿ ಮಾಡಿರ್ತಾನೆ. ಇಲ್ಲಿ ಬಿಟ್ಟರೆ ಬಿಸಿಲು. ಓಕೆ, ಹಬ್ಬ ಯಾವಾಗ ವಾಪಸ್ ಮನೆಗೆ ಬಂದು ಎಲ್ಲ ರೆಡಿ ಮಾಡಿ ನಾನು ಗೊತ್ತಿಲ್ಲ ಗೈಸ್. ಸೊ ಈಗ ವೆಯ್ಟ್ ಚೆಕ್ ಮಾಡ್ತೀನಿ. ದೇವ್ರೆ ಪ್ಲೀಸ್ ಕಡಿಮೆ ಇರಲಿ ದೇವ್ರೆ. ಬೇರೆ ಹುಡುಗಿ ಅನ್ಕೊಂಡ್ರ? ಇಲ್ಲ, ನಾನು ರೇಗಿಸ್ತೆ. ಆರಾಮ ಅಂಕಲ್? ಯಾರ ಜೊತೆ? ಪಾಪ ಆಗ್ಬಿಟ್ಟು ಮತ್ತೆ ನನಗೆ ಆಟಿಟ್ಯೂಡ್ ಬಂದ್ಬಿಟ್ಟೈತೆ. ಹೌದಾ ಅಂಕಲ್? ಸೀರಿಯಸ್ಲಿ ಹೆಂಗ್ ನೋಡ್ತಿದ್ರು ಗೊತ್ತಾ? ಕರ್ಕೊಂಡು ಫಸ್ಟ್ ನಮ್ಮ ಹುಡುಗಿಗೆ ಫೋನ್ ಮಾಡಿ ಹೇಳ್ಬೇಕು. ಸೆಕ್ಯೂರಿಟಿ, ನಾನು ಎಲ್ಲ ಕಡೆ ಸೆಕ್ಯೂರಿಟಿ ಇಟ್ಟಿದ್ದೀನಿ, ಪ್ರತೀಕ್ ಹುಷಾರು. ಮನೆಗೆ ವಾಪಸ್ ಬಂದೆ, ಅಮ್ಮ ಮನೆಗೆ. ತೆಗಿಯಮ್ಮ. ನೋಡಿ ಟಾಯ್ಸ್ ಎಲ್ಲ ಹೆಂಗ್ ಬಿದ್ದಿದೆ ಮನೇಲಿ. ಇಟ್ಕೊಂಡಿಲ್ಲ ಆಗಲ್ಲ. ಇಟ್ಕೋ. ಹಾಂ, ಚಿಕ್ಕ ವಯಸ್ಸಲ್ಲಿ ಹೀಗೆ ಆಡ್ತಿದ್ದು. ಹಾಂ, ಇಟ್ಕೋ. ಒಂದೇ ನಿಮಿಷ ಎಲ್ಲ ಕಲ್ಸ್ಬಿಟ್ಟ. ಕಾಯಿ ಮಟ್ಟಲ್ಲಿ ಹಿಂಗೆ ಆಟಾಡ್ತಾ ಇದ್ದ. ಹೇ ಇನ್ನದು ಬೋರ್ ಆಗೋವರೆಗೂ ಅದರಲ್ಲೇ ಆಟ ಆಡ್ತಾ ಇರ್ತಾನೆ. ಹೆಂಗಿತ್ತು ರಸಂ? ಏನು ಮಾಡಿ
ಅವಾಗಿಂದ ಪಾಪ ಅವನು ಈಗ ಅದನ್ನ ರೆಕಾರ್ಡ್ ಮಾಡ್ಕೊಬೇಕಾಯ್ತು. ಏನು ಮಾಡ್ತಾನೆ ಗೊತ್ತಾ, ಬರ್ತಾನೆ ಐಗ ಬೈಗಪ್ಪ ಬೈಗಮ್ಮ ಯಾರ ಬೈಗಪ್ಪ ಅಂತಾನೆ. ನನಗೆ ಅರ್ಥನೇ ಆಗ್ತಲ್ಲ. ಬೈಗ ಬೈಗಪ್ಪ ನೋ ಅಷ್ಟೇ. ಅದೇನು ಮಾಡಿದೆ ಬೈತವ್ ನಿಮ್ಗೇನೆ. ನನ್ನ ತಮ್ಮಷ್ಟಿಗೆ ಒಂದಿಲ್ಲ ಲೋಗರ್ತಿ ಅಂತ ಏನಕ್ಕೆ ಆನ್ ಮಾಡಿದೆ ನಾವು ಫ್ಯಾನ್ನ? ನೋಡಿ ಕೇಳಿಸ್ಕೊಳ್ಳಿ. ಫ್ಯಾನ್ ಏನಕ್ಕೆ ಆನ್ ಮಾಡಿದೆ ಅಂತ ಅಂದಿದ್ದು. ಕಾಯಿನೆ ಒರೆಸ್ತಾ ಇದ್ದೆ ಅಷ್ಟೇ. ಅಷ್ಟು ಮಾಡ್ದ ಏನು ಪ್ರಾಬ್ಲಮ್ ನಿಂಗೆ? ಬಾಲರಿಗೆ ಅಷ್ಟೇ ಮಾಡಿಲ್ಲ. ನೀನು ಅಲ್ಲಿ ಫ್ಯಾನ್ ಸ್ವಿಚ್ ಆನ್ ಮಾಡಿದೆ ನೀನು. ಅಲ್ಲಿ ಫ್ಯಾನ್ ಮುಟ್ಟಿದೆ ಫಸ್ಟ್ ಆಫ್ ಆಲ್. ನೀನು ಫ್ಯಾನ್ ಮುಟ್ಬಾರ್ದ ಅವನ. ಓ ಇವಾಗ ಅರ್ಥ ಹೋಗುತ್ತಾ? ಓ ಫ್ಯಾನ್ ಆಫ್ ಮಾಡಿದ್ಕ ಅಂತ ಮುಟ್ಟು ನೀನು ಹೇಳ್ಬೇಕು. ನೀನು ಆಫ್ ಮಾಡಿದೆ, ಸಾರಿ ಬಿಟ್ಟಿದೆ. ಮನುಷ್ಯ ವೈಡ್ ಆನ್ ಮಾಡು. ಓ ಮೈ ಗಾಡ್, ನೋಡಿ ಇದೆಲ್ಲ ಇಟ್ಟಾರ ನೀವೇನಕ್ಕೆ ನನಗೆ ತಾಳಿ ಬೇಗ ಕಟ್ಟಿದ್ರಿ? ಒಂದೆರಡು ಸೆಕೆಂಡಲ್ಲಿ ಎಲ್ಲರೂ ನಿಂತ್ಕೊಂಡು ಕಟ್ಸಿದ್ರೆ ನಮ್ಮ ಮಾವ ಬಗ್ಸ್ ಕಟ್ಸಿದ್ರು ಹಿಂಗೆ. ಹೂನಮ್ಮ, ಅದಕ್ಕೇನೆ ಅವ್ರು ಬೇಗ ಕಟ್ಟೋದು, ಸೊಂಟ ನೋಯುತ್ತೆ ಅಂತ ತಾನೇ ಪಾಪ? ಅದು ಫ್ರಾಕ್ಚರ್ ಆಗಿಲ್ವೇ ನಮ್ಮ ಪಾಪ ಅವ್ರಿಗೆ? 13 ವರ್ಷ ಆಯ್ತು. ಇನ್ನ ಜಾಸ್ತಿ ಆಗಿದೆ. ಮದ್ವೆ ದಿನನೇ ನೋಯೋದು, ಅದ್ರ ಹಿಂದಿನ ದಿನ ಎಲ್ಲ ಓಡಾಡಿರಲ್ವಾ? ಎಷ್ಟೊತ್ತು ಕೂರ್ಸಿರ್ತಾರೆ, ಎಷ್ಟೊತ್ತು ನಿಲ್ಸಿರ್ತಾರೆ, ಅವೆಲ್ಲ ಗೊತ್ತಿರೋದು ನಿಮಗೆ. ಬಿಟ್ರೆ ಸಾಕಪ್ಪ. ತತ್ತಿ ಎಲ್ಲ ನೋಡಿ ಎಷ್ಟು ತೀಟೆ ಮಾಡ್ತಾವ ನೋಡಿ. ಇವತ್ತು ವಾಪಸ್ ಏನ್ ಅನವ್ ನೀನು ಎಷ್ಟು ತೀಟೆ ಮಾಡಿದ್ರೆ ಮಗನೇ. ಅದೆಲ್ಲ ಬಿಟ್ಟು ನಮಗೆ ಅಮ್ಮ ನನಗೆ ಮೇಜರಾಗಿ ನೀವು ಸುಬ್ಬಿ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಕೋತೀರಾ, ಸುಬ್ಬಿ ಬೈತೀರಾ, ಆಮೇಲೆ ಸುಬ್ಬಿ ಅಪ್ಪಗೆ ಬೈಬೇಡಿ. ಸುಬ್ಬಿ ಮೌಲ್ಯ ಅವರೇ, ನೀವು ಯಾವಾಗೂ ಅಪ್ಪಗೆ ಬೈತಿರ್ತೀರಾ. ಏನು ಅನ್ಕೊಂಡಿದ್ದೀರ ನೀವು ಅವ್ರನ್ನ ಅಂತ. ಅದಕ್ಕೆ ಅವ್ರಿಬ್ರು ಇನ್ಮೇಲಿಂದ ಪ್ರೊಮೋ ಬ್ಲಾಗ್ಸಲ್ಲಿ ತೋರ್ಸೋದು ಬೇಡಪ್ಪ. ಒಂಚೂರು ನಂಗೆ ತೋರಿಸ್ತೀಯಾ? ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ನೀವು ಒಂದು ವಾರದಿಂದನೋ ತಿಂಗಳಗಟ್ಲೆಯಿಂದ ಆದ್ರೆ ಅವ್ರಿಗೆ ಹುಟ್ಟಿರೋದು, ಇನ್ನೊಬ್ರು ರಕ್ತ ಹಚ್ಕೊಂಡು ಹುಟ್ಟಿರೋದು. ನನಗೆ ಗೊತ್ತು ನೀನು ಅಂತ. ನಾನು ಒಳ್ಳೇದಾಗಿ ತೋರಿಸಿ ಎಡಿಟ್ ಮಾಡ್ತಾ ಇದ್ದೀನಿ. ಅವ್ನು ಮಾಡೋ ವಿಷಯಗಳನ್ನೆಲ್ಲ ಕಟ್ ಮಾಡಿ ನಾವು ಒಳ್ಳೇದಾಗಿ ತೋರಿಸ್ತಾ ಇದೀವಿ. ಬಿಕಾಸ್ ಆಫ್ ನಮ್ಮ ಒಳ್ಳೆತನ. ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ ಅಂತ. ಆದ್ರೆ ನೋಡಿ ಹೇಗ್ ಗೊತ್ತಾ, ಒಳ್ಳೆತನಕ್ಕೆ ಕಾಲ ಇಲ್ಲ ನನ್ನ. ಇದೇ ಅಪ್ಪು ರಿಯಲ್ ಆಗಿ ಏನೇನ್ ಮಾಡ್ತಾನೆ ಅದರ ತೋರಿಸ್ಬಿಟ್ರೆ ಅವ್ರಿಗೆ ಎಫೆಕ್ಟ್ ಆಗಬಾರ್ದು. ಅವ್ರನ್ನ ಯಾರು ಅವಾಗ ಬೈತಾರ ಅವ್ರು ಎಲ್ಲ ಹೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಹಂಗ ಮಾಡಿದ್ರೆ ಏನ್ ಗೊತ್ತಾ, ಅಡಸಿದಿಲ್ಲ ಕಣವ. ಹೌದು, ಅಡಸಿಬೇಕು ರಕ್ತ ಅಂತ ಕುರಿತದೆ. ಈಗ ಏಜ್ಗೆ ಹಂಗೆ ಪಾಪ. ಆಮೇಲೆ ಅಲ್ಲ, ಆಮೇಲೆ ಅವ್ನ್ಗೆ ಎಷ್ಟು ಕೆಲಸ ಹೇಳ್ತೀರೋ, ಅವ್ನ್ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ. ಅವ್ನ್ಗೆ ಅದನ್ನ ಮಾತ್ರ ವಿಡಿಯೋ ಮಾಡಿರ್ತೀವಿ ನಾವು. ಎಕ್ಸಾಕ್ಟ್ಲಿ. ಈಗ ಕೆಲಸ ಮಾಡಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಅಂದ್ರೆ ನಾವು ಏನಂತಾರೆ, ಅವನು ಅವಾಗ ತಾನೇ ಎದ್ದು ಬಂದಿರ್ತಾನೆ, ಅವನ್ಗೆ ಏನೇನೋ ಅನ್ಸೈನ್ ಮಾಡಿರ್ತೀವಿ. ಸರಿ, ಅದಕ್ಕೆ ಒಂದು ರಿಯಾಲಿಟಿ ಹೇಳ್ತೀನಿ. ನೀವು ಆ ಲಾಗಲ್ಲಿ ಹೋಗಿ ನೀವೇ ಕೇಳಬೇಕು, ಬೈಬೇಕು ನೀವು, ಆಯ್ತಾ? ನಾನು ಎಷ್ಟು ಸರಿ ನೀವೇ ಕಾರಣ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಇದು ಲೋಗೋ ತೋರಿಸಿದ್ರು. ನೆನಪಿದ್ಯಾ? ಆಲ್ಮೋಸ್ಟ್ ಒಂದು ತಿಂಗಳು ಆಯ್ತಾ ಬಂತು, ಆಯ್ತಾ? ಕೇಳಿ ಕೊಡಿ ಇಲ್ಲಿ. 1 ತಿಂಗಳು ಆಯ್ತಾ ಬಂತು.
ಆದರೆ ಅವನು ಈ ಕೆಲಸ ಮಾಡು ಅಂತಂದ್ಬಿಟ್ಟು 6-7 ತಿಂಗಳಿಂದ ನಾನು ಮೌಲ್ಯ ಸುಬ್ಬಿನ ಸಫರ್ ಪಡ್ತಾ ಇದ್ದೀವಿ, ಮಾಡೋ 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 ಅಂತ. ಅದು ಈಗೊಂದು ಅವಾಗಲೇ ಬೇರೆಲ್ಲ ಮಾಡಿಬಿಟ್ಟಿದ್ದಾನೆ. ಬಟ್ ಅವ್ನಿಗೆ ಗೊತ್ತಾ ಅದೇನೋ ಸೋಮವಾರ ಅಂತ ಮುಂದೆ ತಗೊಂಡೋಗ್ತವನೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಹೇಳಿದೆ ಓಕೆ ಅಪ್ಲೋಡ್ ಮಾಡ್ತೀವೋ ಇಲ್ವೋ, ನಾನು ಯಾಕಂದರೆ ನಾನು ಯಾಕೆ ಇಷ್ಟು ಸಪೋರ್ಟ್ ಮಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೋ ಅಂತೆಲ್ಲ ಹೇಳಾದ ಮೇಲೆ ಬಾವ ಸಾರಿ ಬಾವ ನಾಳೆ 11ವರೆಗೆ ಅಪ್ಲೋಡ್ ಮಾಡ್ತೀನಿ ಬಾವ ಅಂತ ಅಂದೆ ಹೇಳಿದ್ದೇನೆ. ಗೊತ್ತಿಲ್ಲ ನಾಳೆ 11ವರೆಗೆ ಅಪ್ಲೋಡ್ ಆಗುತ್ತೆ. ನಾವು ಲಿಂಕು ಶೇರ್ ಮಾಡಿರ್ತೀವಿ ಅದೇ ಸುದ್ದಿ ಅಂತ. ಆಮೇಲೆ ಆ ಕಮೆಂಟಲ್ಲಿ ಶೇರ್ ಮಾಡಿರ್ತೀನಿ ನಿಮಗೆ ಕಮೆಂಟಲ್ಲಿ. ಒಂದು ಸಿಬ್ಲಿಂಗ್ಸ್ ಅಂದ್ರೆ ಹಂಗೆ ಜಗಳ ಆಡ್ಕೊಂಡು ಅದನ್ನೆಲ್ಲ ಆ ವರ್ಷನ್ ಮಾತ್ರ ತೋರಿಸಿದೀವಿ. ನಿಮ್ಗೆಲ್ರಿಗೂ ಗೊತ್ತಿಲ್ಲ ನಿಂತ್ಕೊಂಡು ಎಣ್ಣೆ ಬ್ಲಾಗಲ್ಲೂ ಹೇಳ್ದ ಅವ್ನು ಮಾತಾಡ್ದೇ ಇಲ್ಲ ಇರೋಕ್ಕಾಗಲ್ಲ, ನಾನು ಮಾತಾಡ್ದೇ ಇಲ್ಲ ಇರೋಕ್ಕಾಗಲ್ಲ. ಇದೆಲ್ಲ ಜಸ್ಟ್ ಫಾರ್ ಫನ್ ಆಗಿ ತಗೊಳ್ಳಿ, ಎದೆಗೆ ಹಾಕೊಂಬೇಡಿ. ಸೊ ನಾಳೆ ಅಪ್ಲೋಡ್ ಮಾಡ್ತಾರಂತೆ. ಅಟ್ಲೀಸ್ಟ್ ಅವ್ನು ಅಪ್ಲೋಡ್ ಮಾಡಿದ್ರೆ ಕಮೆಂಟಲ್ಲಿ ಅವ್ನ ಚಾನಲ್ದು ಲಿಂಕ್ ಹಾಕಿರ್ತೀವಿ. ಅವನೇನು ಮಾಡಿದಾನೆ ಅಟ್ಲೀಸ್ಟ್ ಒಂಚೂರು ನೋಡಿ ಅವ್ನು ಸ್ವಲ್ಪ ಸಪೋರ್ಟ್ ಮಾಡಿ. ಮಗು ಇವತ್ತು ಏನ್ ಮಾಡ್ದ ಗೊತ್ತಾ, ನನ್ನ ರೂಮ್ ಕರ್ಕೊಂಡೋಗಿ ಒಂದು ವಿಷಯ ಇಟ್ಟು ಸುಮ್ಮನೆ ಕುತ್ಕೊ ಅಂತ ಅಂದ. ಹೋಯ್ತು ಕೆಲಸ ಏನಾರ ಹೋಗ್ಬಿಡ್ತೇನೋ ಹೇಳೋಕೆ ಹಾಕೋ ಅಂತಂದ್ರೆ ಸುಮ್ಮನೆ ಕುತ್ಕೊಳಕ್ ಈ ನಿಮಿಷ ಸುಮ್ಮನೆ ಕುತ್ಕೋಬೇಕು ಅಂತಂದ. ಏನಾಯ್ತು ಹೇಳೋ ಅಪ್ಪು ಅಂತಂದ್ರೆ ಬಾಗ್ಲ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ನನ್ನ ಕೈಗೆ ಮೊಬೈಲ್ ಕೊಟ್ಟ. ಏನಕ್ಕೆ ಮೊಬೈಲ್ ಕೊಡ್ತಾವೆ ಅಂದ್ರೆ ಟಿ ಶರ್ಟ್ ಕಿಚ್ಚಾಕ್ಬಿಟ್ಟು ಫೋಟೋ ತೆಗಿ ಫಸ್ಟ್ ನಂದು ಅಂತ. ಅದು ಇದು ಗೋಡೆ ವೈಟು ಫ್ರೇಮ್ ಮೇಲೆ ತೆಗಿಬೇ ಅಂತ ಏನೋ ಹೇಳಿದ್ರೇನು, ಇದೇನು ಕಾಣಿಸ್ಬಾರ್ದು ಬರೀ ವೈಟ್ ಗೋಡೆ ಕಾಣಿಸ್ಬಾರ್ದು. ಅವನೇನೋ ಬೇರೆ ಇದು ಮಾಡ್ತಾನೆ. ಆದರೆ ಒಂದು ನನಗೆ ಗೊತ್ತಾಗಿದ್ದ ವಿಷಯ ಏನು ಗೊತ್ತಾ, 6 ತಿಂಗಳು ಪರ್ಫೆಕ್ಷನ್ ಅಂತ. ಅದು ವೀಡಿಯೋದಲ್ಲಿ ಅದಿದ್ದಲ್ಲ, ಅವ್ನ ಬಾಡಿಲಿ ಫುಲ್ ಫಿಟ್ ಆಗ್ಬಿಟ್ಟು ಮಾಡ್ಬೇಕಂತ. ಒಂದು ಹೇಳ್ತೀನಿ ನಿಮಗೆಲ್ಲ ಗೊತ್ತು, ನೀವು ಜಡ್ಜ್ ಮಾಡ್ತೀರಾ. ಅವನು ವೀಡಿಯೋ ಪರ್ಫೆಕ್ಟಾಗಿ ಮಾಡದೇ ಇರಲಿ ಅಥವಾ ಹಿಂಗೆ ಇರಲಿ, ನಿಮ್ಮ ಮುಂದೆ ನಾವು ಬಂದಮೇಲೆ 1 ದಿನ 2 ದಿನ 3 ದಿನ 4 ದಿನ ಮೀಸೆ ಸರಿ ಮಾಡಿಕೊಂಡು ತಲೆ ಬಾಚ್ಕೊಂಡು ನೆಮ್ಮದಿಯಾಗಿರ್ಬೋದು. ದಿನಾ ನಾವು ನಿಮ್ಮ ಜೊತೆ ಕನೆಕ್ಟಾಗಿ ಇರ್ತೀವಿ. ಆಫ್ಕೋರ್ಸ್ ನೋಡಿ ಹಂಗಿರ್ತೀವಿ ಹಿಂಗಿರ್ತೀವಿ. ಸೊ ಒಂದಲ್ಲ ಒಂದಿನ ನಮ್ಮ ರಿಯಾಲಿಟಿ ಓಪನ್ ಅಪ್ ಆಗೇ ಆಗುತ್ತೆ. ಅದನ್ನು ನಾನು ಅವ್ನು ಹೇಳ್ತಾನೆ ಇದ್ದೀನಿ, ಬ್ಲೋ ಪರ್ಫೆಕ್ಷನ್ ಅಂತ ನೀನು ಸಾಯ್ಬೇಡ ಕಣೋ. ಅಂದ್ರೆ ಅವ್ರು ಇನ್ನೊಂದು ಮಾಡ್ಬೇಕು, ಅವನು ವ್ಲಾಗ್ ಮಾಡ್ತಾನೆ ಅಂತ ಯಾರು ನಾವೇ ವ್ಲಾಗರ್ಸ್ ಆಗಿ ಅವ್ನು ಹೆಂಗ್ ಮೋಟಿವೇಟ್ ಮಾಡೋಣ. ಕಾಂಪಿಟೇಟರ್ ಬೇರೆ ಅವನು ಅಂತ ಆಗ್ಬಿಡ್ತಾನೆ. ಅದು ಇರೋದೇನೋ ಇದು 3 ಮತ್ತೊಂದು. ಬಟ್ ಅದಷ್ಟೇ, ಇದೇ ರಿಯಾಲಿಟಿ. ಸೊ ವ್ಲಾಗಲ್ಲಿ ಯಾವತ್ತೂ ರಿಯಲ್ ಆಗಿದ್ದಷ್ಟು ನಾವು ನಿಮಗೆ ಕನೆಕ್ಟ್ ಆಗಕ್ಕೆ ಸಾಧ್ಯ. ನೀವು ಹೆಂಗೆ ಮನೇಲಿ ಇರ್ತೀರೋ ನಾವು ಹಾಗೆ ಇದ್ದಾಗಲೇ ತಾನೆ. ಯಾವಾಗಲೂ ಬಾಚ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ಐರನ್ ಆಗಿರೋ ಬಟ್ಟೆ ಹಾಕೊಂಡು ರೀಲ್ ಮಾಡ್ತೀವಿ ಗೊತ್ತಾ. ದಿಸ್ ಇಸ್ ದ ರಿಯಾಲಿಟಿ ಆಫ್ ವ್ಲಾಗ್ ಆ್ಯಂಡ್ ನಿತಿನ್ ಆ್ಯಂಡ್ ಸುಬಿ ಆ್ಯಂಡ್ ಮೌಲ್ಯ ಆ್ಯಂಡ್ ಪ್ರತೀಕ್. ಹ್ಯಾಪಿ ಬರ್ತ್ಡೇ ಆನವಣ್ಣನ್ ಬರ್ತ್ಡೇ. ಇಲ್ಲೇ ಆಲೂಗಡ್ಡೆ. ಅಯ್ಯೋ ಹೋಗು ಮಗ್ನ, ಅಲ್ಲಿ 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 ಓಡು ಓಡು ಓಡು, ಕಮಾನ್ ನಾವು ಕಮಾನ್, ಹೋಗಮ್ಮ ಹೋಗು 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 ಹೋಗು, ಎತ್ಕೋಬಾ ಎತ್ಕೋಬಾ. ಆನವ್ ಅಲ್ಲಿ. ಗುಡ್ ಬಾಯ್ ಆನವ್. ಬಕ್ಕೊಂಡ್ ಬಾರೋ. ಹೋಗ್ಬೇಕಾದ್ರೆ ಮಗ್ಬಿಟ್ಟು ಹೋಗ್ಬೇಕಂತೆ, ಗೊತ್ತಾ? ಎದ್ಬಿಟ್ಟು ಬರ್ಬೇಕಂತೆ. ಆಮೇಲೆ ಒಟ್ಟಿಗೆ ಗಾಬರಿ ಆಗ್ಬಿಟ್ಟ ಬೇರೆ. ಎಲ್ಲರೂ ಒಟ್ಟಿಗೆ ಓಮ್ ಅನ್ನೋಣ, ಆನವ್ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಓ
ತೀಟೆ ಮಾಡ್ತೀರಾ? ನಿಮ್ಗೆ ಏನಾರು ಅರಿವಿದ್ಯಾ? ಎಲ್ಲ ಹೇಳ್ಕೊಟ್ಬಿಟ್ಟು ಹೋಗ್ತೀರಾ ಪಾಪ. ಆ ಪಾಪು ನೋಡ್ಕೊಂತ ಇರ್ತೀವಿ, ಅವ್ನು ಅದನ್ನೇ ಮಾಡ್ಕೊಂಡು ಕೂತಿರ್ತಾನೆ. ಬಿದ್ದರೆ ಏನು ಮಾಡೋದು? ಮೊನ್ನೆ ಆ ಬ್ಯಾಸ್ಕೆಟ್ ಮೇಲೆ ಇರೋದು ನಿಂತ್ಕೊಳ್ಳೋದನ್ನ ಹೇಳ್ಕೊಟ್ರಿ, ಅವನೊಬ್ಬನೇ ಹೋಗಿ ಹೋಗಿ ಅದ್ರ ಮೇಲೆ ಹತ್ತಾನೆ. ಗೊತ್ತಾ? ನೀವು ಎಕ್ಸ್ಪ್ಲೋರ್ ಎಲ್ಲ ನಿಮ್ಮ ಮನೆ ಕರ್ಕೊಂಡು ಹೋದಾಗ ಮಾಡಿ, ಇವಾಗ ಬೇಡ. ಅದು ಹೇಳ್ತಾರೆ ಎಕ್ಸ್ಪ್ಲೋರಿಂಗ್ ಬೇಡ ಇವಾಗ. ಕಾಯ್ತು ಕೊಡು ಬಾ. ಓ ಅಯ್ಯೋ ನಾನು ರಾಜ್ಕುಮಾರ ನೀನು. ಬ್ರೋ ಶಿಟ್ ಬಂದೇ ಒಂದೇ ಬಂದೆ. ಅವ್ನು ಹೆಂಗ್ ಮಾಡ್ದ ಗೊತ್ತಾ? ಆಮೇಲೆ ಬಂದೆ ಡಿ ವೆಂಕಟೇಶು ಕಾರಲ್ಲಿ ಹಿಂದೆ ಇಟ್ರಲ್ಲ, ತಂದ್ಕೊಡಲ್ವಾ? ಲಿಫ್ಟಲ್ಲಿ ಇಡಿ, ಯಾವಾಗೂ ಹಂಗೆ. ಗೈಸ್, ಎಲ್ಲ ಕಡೆ ಜೋರು ಗಾಳಿ, ಮರಗಳೆಲ್ಲ ಬೀಳ್ತಾ ಇದೆ. ಎಲ್ಲ ಹುಷಾರಾಗಿ ಗಾಡಿ ಓಡಿಸಿ. ಗೈಸ್, ನಾನು ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡಬೇಕು. ನನಗೆ ಆಫ್ಟರ್ ಸೆಕೆಂಡ್ ಡೆಲಿವರಿ, ಫಸ್ಟ್ ಡೆಲಿವರಿಲಿ ನಂಗೆ ಹಂಗಾಗಿರಲ್ಲ, ಸೆಕೆಂಡ್ ಡೆಲಿವರಿನಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇದೆ. ಅಂದರೆ ಬೇಗ ಟರ್ನ್ ಮಾಡೋಕ್ಕಾಗಲ್ಲ ಲೆಫ್ಟಿಗೆ ರೈಟಿಗೆ, ಆ್ಯಂಡ್ ಬೇಗ ಎದ್ದೇಳೋಕ್ಕಾಗಲ್ಲ. ಒಂಥರ ಈ ಟೇಲ್ ಬೋನ್ ಏನಿದೆ ಅಲ್ಲ, ಲೋವರ್ ಸ್ಪೈನಲ್ ಕಾರ್ಡ್ ಹತ್ರ, ಅಲ್ಲಿ ಒಂಥರ ಏನೋ ಮುರಿದೋಗ್ಬಿಟ್ಟಿದೆಯೇನೋ ಬೆನ್ನು, ಈ ಥರ ಎಲ್ಲ ಅನಿಸುತ್ತೆ. ಆ್ಯಂಡ್ ನನ್ನ ಮಗಳು ರ್ಯಾಪಿಡ್ ಕಾನ್ಸ್ಟೆಂಟ್ ಫೀಡಿಂಗ್ ಕೇಳೋದ್ರಿಂದ ನಾನು ಸ್ವಲ್ಪ ಕಾಲ ಕೂರಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಈಗ ಅದನ್ನು ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಲೇ ಡೌನ್ ಆಗಿ ಫೀಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೂ ಈ ಥರ ಏನಾರು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಹೆಂಗೆ ಓವರ್ಕಮ್ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೊತ್ತಿಲ್ಲ, ಒಂದಷ್ಟು ಎಕ್ಸಸೈಸ್ ಹೇಳ್ಕೊಟ್ಟಿದ್ರು ಡಾಕ್ಟರು, ಯಾಕಂದರೆ ಅವಾಗೂ ನನಗೆ ನಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್. ಈಗ ನಡಿಯೋಕ್ಕಾಗದಿರೋ ಅಷ್ಟೆಲ್ಲ, ಸ್ವಲ್ಪ ಏನಾರು ಸ್ಟ್ರೆಸ್ ಆಯ್ತು ಅಂದರೆ ನಡಿಯೋಕ್ಕಾಗಲ್ಲ. ಐ ಡೋಂಟ್ ನೋ. ಸಮಯ ಬಂದು 11:30. ಈಗ ಆನವನ್ನ ಮಲಗಿಸ್ಬಿಟ್ಟು ಬಂದೆ. ನಮ್ಮಮ್ಮ ಇವಳು ಅಳ್ತಾನೆ ಇದ್ದಾಳೆ ಅಂತ ಕೂತಿದ್ದಾರೆ. ನೋಡಿ, ಸ್ಟಾರ್ಟ್ ಆಯ್ತಿದೆ. ಇದು ಸುಮಾರು ಬೆಳಗಿನ ಜಾವ 4 ಗಂಟೆವರೆಗೂ ನಡೆಯುತ್ತೆ. ಕುಡ್ದೇ ಇಲ್ಲ ಅವಾಗಿಂದ, ಬಾಟ್ಲಲ್ಲಿದೆ. ನಾನು ಹೇಳಿದೆ ಗೊತ್ತಾ 4 ಗಂಟೆವರೆಗೂ ನಡೆಯುತ್ತೆ ಅಂತ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you all in another video. Love you all. Bye.